ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಅಂಬಿಗ ಚೌಡಯ್ಯ ನಿಗಮದ ಮಾಜಿ ಅಧ್ಯಕ್ಷರಾದ ಜಗನ್ನಾಥ್ ಜಮಾದಾರ್ ಅವರು ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ಕರ್ನಾಟಕ ಸರ್ಕಾರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕೋಮು ಗಲಭೆ, ಅತ್ಯಾಚಾರ, ಕೊಲೆ ಪ್ರಕರಣಗಳು ಜಾಸ್ತಿನೇ ಆಗ್ತಾ ಇವೆ. ನಮ್ಮ ಸಮುದಾಯದ ಜನರ ಮೇಲೆ ಅತ್ಯಾಚಾರ ಅನ್ಯಾಯವಾಗ್ತಾ ಇದೆ. ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕುಂತಿದೆ. ಕೊಲೆ ಅತ್ಯಾಚಾರ ಕೊಲೆ ಮಾಡುವವರನ್ನು ಯಾವುದರಿಂದ ಕೊಲೆ ಮಾಡ್ತಾರೋ ಅವರಿಗೆ ಅದೇ ವಸ್ತುವಿನಿಂದ ಅವರಿಗೆ ಶಿಕ್ಷೆ ನೀಡಬೇಕು. ಬಲಾತ್ಕಾರಿಗಳಿಗೆ ಗಂಡಲ್ಲಿ ಗುಂಡಿಟ್ಟು ಕೊಲ್ಲುವಂತಹ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ತರಬೇಕು ಎಂದು ಅಂಬಿಗ ಚೌಡಯ್ಯ ನಿಗಮ ಮಾಜಿ ಅಧ್ಯಕ್ಷರಾದಂತ ಜಗನ್ನಾಥ್ ಜಮಾದಾರ್ ಅವರು ಬೀದರ್ನಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದರು. ಹಾಗೆ ಬರುವ 24ರಂದು ಬೀದರ್ ಜಿಲ್ಲೆಯ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ತಿಳಿಯಲು ಬಯಸುತ್ತೇನೆಂದರೆ, ಇವತ್ತ ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ನೇಹಾ ಹಿರೇಮಠ ಆಗ್ಲಿ, ಅವ್ರ ದಿನ ಹಳಸಿಗೆ ಹೋಗಿಲ್ಲ. ಅವ್ರ ದಿನ 8, 10, 15 ದಿವಸ ಒಳಗಡೆನೆ ಅಂಜಲಿ ಅಂಬಿಗಾರ್ ಅವ್ರದ್ದೊಂದು ಏನು ಹೇಯವಾದ ಕೃತ್ಯ ಅಂತಂದ್ರೆ ಇವತ್ತ ಬಹಳಷ್ಟು ಕ್ರೂರಿಯಾಗಿ ಮುಂಜಾನೆ 5:30 ಗಂಟೆಗೆ ಹೋಗಿ ಬಾಗಿಲು ತಟ್ಟ ಏನದ ಅಂತಂದ್ರ ಅವ್ರಿಗೆ ಹೊರಗೆ ಕರೆದು, ಈ ಮನುಷ್ಯಾಗ ಏನಿರ್ತಾರ ಬಾಗಿಲು ಹೊರಗಡೆ ಬಂದಾರಪ್ಪ ಅಂತಂದ್ರ ಯಾರ ರಿಲೇಷನ್ ಬಂದಿರ್ಬೇಕು ಅಥವಾ ಯಾರ ಬಂದಿರ್ಬೇಕು ಅಂತ ಹೇಳಿ ತಟ್ಟಿದ ತಕ್ಷಣನೇ ಸೀದಾ ಚಾಪಚ್ ಹೊಡೆದು ಹತ್ಯೆ ಮಾಡ್ತಾನಂತಂದ್ರೆ ಇವತ್ತು ಅವ್ನ ಧೈರ್ಯ ಎಷ್ಟು ಅನ್ಬೇಕು, ಅವ್ನ ಧೈರ್ಯ ಮೆಚ್ಕೋಬೇಕಾಯ್ತು. ಇಂತಹ ಒಂದು ಮಾಡ್ತಕ್ಕಂಥ ಅಪರಾಧಿಗಳಿಗೆ ಇವತ್ತ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಏನವರು ಅಧಿಕಾರಿಗಳಿಗೆ ಏನದಂತಪ್ಪ ಅಂತಂದ್ರೆ ಅವರು ಸುಮ್ಮನೆ ಕೂಡ್ತಾ ಇದಾರ. ಈ ಸಮಾಜ ತಿಳಿತಾ ಇಲ್ಲ, ನಮಗೂ ತಿಳಿತಲ್ಲ, ನಿಮ್ಗೂ ತಿಳಿತಾ ಇಲ್ಲ. ಇವತ್ತು ಹೆಣ್ಣಂದ್ರೆ ಏನಪ್ಪ ಅಂತಂದ್ರ ಅಡಿಮ್ಯಾಗ ಬಿದ್ದಾರೆ ನಾವು ತಿಳ್ಕೊಂಡಾರ ಅಂತೇಳಿ. ಅಂತಹ ಒಂದು ಹೆಣ್ಣಿಗೆ ಎಷ್ಟು ಟೈಪ್ ಕ್ರೂರಿಯಾದ ಹತ್ಯೆಗಳೈತವ, ಇವತ್ತು ಕಿಡ್ನಾಪ್ಸ್ ಐತವ, ರೇಪ್ಸ್ ಐತವ, ಅನೇಕ ಇಂಥ ಘಟನೆಗಳು ನಡೆದ್ರು ಕೂಡ ಏನದ ಅಂತಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರಾ ವಿಫಲದ ಅಂತ ನನಗೆ ಅನ್ಸ್ತದ. ಅದು ಹುಬ್ಬಳ್ಳಿ ನಗರದಲ್ಲಿ ಒಂದೊಂದೇ 8, 15 ದಿವಸದೊಳಗಡೆ ಏನಂತಂದ್ರ 2 ಕೇಸ್ ಐತವ ಅಂತಂದ್ರೆ ಇದು ಬಹಳ ದೊಡ್ಡ ಒಂದು ಸಮಸ್ಯೆಗೆ ಕಾಡ್ತದ ಅಂತೇಳಿ. ಅದ್ರ ಬಾದ ಏನದಪ್ಪ ಅಂತಂದ್ರ ಇವತ್ತ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ದು ಪೊಲೀಸ್ ಸಮಾಜ 55-60 ಲಕ್ಷ ಜನ ಅಂತ ಹೇಳ್ಕೊಳತ್ತಿದ್ದೇವು ನಾವು. ಆದ್ರ ಈ ಸಮಾಜದಾಗೆ ಯಾಕೆ ಅನ್ಯಾಯ ಆಗ್ತದ ಅಂತ ಕೃಷಿ ನನಗೆ ತಿಳಿತಾ ಇಲ್ಲ. ಇವತ್ತು ನಾವು ಬೀದರ್ ಅಥವಾ ನಮ್ಮ ಕರ್ನಾಟಕ ಗುಲ್ಬರ್ಗ ಡಿವಿಷನ್ದಲ್ಲಿ ಬಹಳಷ್ಟು ಇಂಥವು 10-16 ಇಂಥ ಘಟನೆಗಳು ಆದ್ರೂ ಕೂಡ ನೋಡ್ಯಾರಪ್ಪ, ಇವತ್ತು ಸುಧಾರಿಸ್ಯಾರು, ನಾಳೆಗೆ ಸುಧಾರಿಸ್ಯಾರು, ಎಂದರ ಇನ್ ನಮಗೆ ಜನ ಏನಾರ ಕರುಣೆ ಬಂದದ್ದು, ದಯಾ ಬಂದದ್ದು ಎಂಬ ವಿಚಾರ ಮ್ಯಾಗೆ ನಾವು ಸುಮ್ಮನೆ ಕೂಡ್ತಾ ಇದ್ದೀವಿ. ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಸುಮ್ಮನೆ ಕೂಡೋದಿಲ್ಲ. ಇವತ್ತು ನಮ್ದು ಏನದಂದ್ರೆ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು ಇವತ್ತು ಒಂದು ಸೇಡಿಗೆ ಒಪ್ಪಿಸ್ತಾ ಇದಾರ ಅಂತ ಹೇಳ್ತಾ ಇದಾರ. ಅವ್ರು ಒಪ್ಪಿಸಿದಾರ, ಅದು ಅವ್ರಿಗೆ ಧನ್ಯವಾದ ಹೇಳ್ಬೇಕಾಯ್ತದ. ಆದ್ರೆ ನಮಗ್ ಸೇಡಿಗೆ ಒಪ್ಪಿಸೋದ್ ಬೇಕಾಗಿಲ್ಲ. ನಮಗ್ ಎನ್ಕೌಂಟರ್ ಸೀದಾ ಯಾವ ಏನ್ ತಪ್ಪು ಮಾಡ್ತಾನ ಅವನಿಗೆ ಸೀದಾ ಒತ್ತಕ್ಕ ದಂಧೆ ಒಂದೇ ಮಾಡ್ಬೇಕು. ಅವಾಗೆ ತಾನೇ ಏನಂತಂದ್ರ ಇಂಥ ಕೃತ್ಯಗಳು, ಇಂಥ ಹಿಂಸೆಗಳು, ಇಂಥ ಮಾತಾಡೋದು, ಇಂಥ ಅತ್ಯಾಚಾರ ಅನಾಹುತಗಳು ನಡೆಯೋದಂದ್ರೆ ತಡೆಗಟ್ಟಿದಂಗಾಯ್ತು. ಅದು ಇವತ್ತು ರಾಜ್ಯ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ ಇಂಥವು ಈ ಟೈಪ್ ಕಾನೂನು ತೆಗಿಬೇಕು. ಯಾವ ಏನ್ ಕೆಲಸ ಮಾಡವ ಶಾಕ್ ಮಾಡ ಹೊಡೆದಿರ್ತಾನ, ಚಾಕು ಹೊಡೆದವನಿಗೆ ಚಾಕುದಿಂದ ಕೊಲ್ಲಕ್ಕ, ಅವನಿಗೆ ಮತ್ತೆ ಬೇರೆ ಸಜಾ ಬೇಡ. ಯಾವ ಚಾಕುವಿಂದ ಹೊಡಿತಾನ ಅವನಿಗೆ ಏನದಂತಂದ್ರೆ ಬೇರೆ ಸಜಾ ಹೊಡೆದ ಅವನಿಗೆ ಸಜಾ ಮಾಡ್ಬೇಕು. ನಾವು ಅಂತವ್ರಿಗೆ ಏನದಂತಾರೆ ಎನ್ಕೌಂಟರ್ ಮಾಡಿ
ಅವನಿಗೆ ಮುಂದೆ ಬರ್ತಕ್ಕಂಥದ್ರಲ್ಲಿ ಎನ್ಕೌಂಟರ್ ಮಾಡಬೇಕು. ಈಗ ಒಂದು ಹೈದರಾಬಾದ್ದಾಗ ಹಿಂಗೆ ಆಗಿದ ತಕ್ಷಣನೇ ಅವ್ರಿಗೆ ಹ್ಯಾಂಗ್ ಎನ್ಕೌಂಟರ್ ಮಾಡಿದಾರಲ್ಲ ಅದೇ ಟೈಪ್ ಮಾಡಬೇಕು. ನಮ್ಮ ಇವತ್ತು ರಾಜ್ಯದಲ್ಲಿ ರೌಡಿಸಮ್ ಪೂರಾ ಎಷ್ಟು ಜನ ರೌಡಿಸಮ್ ಅರ ಅಂತವ್ರಿಗೆ ಪೂರಾ ಇದೇ ಟೈಪ್ ಮಾಡಿ ತೆಗೆದಾಕ್ತಾರ ಪೂರಾ ನಮ್ಮ ಕರ್ನಾಟಕ ರಾಜ್ಯದಾಗ ಪೂರಾ ಎಲ್ಲಾ ರೌಡಿಸಮ್ ಸಾಫ್ ಆಯ್ತದ, ಇಂಥ ಕೃತ್ಯಗಳು ಮಾಡೋದು ಸಾಫ್ ಆಯ್ತದ. ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಗಂಡಸರಾಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ಲರಲ್ಲಿ ಸುಧಾರಣೆ ಒಂದು ವ್ಯವಸ್ಥೆ ಬರ್ತದ. ಅದಕ್ಕಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರ ಎಲ್ಲರ ಒಂದು ಕಳಕಳಿಯಲ್ಲಿ ಅದು ಬಿ ಹೇಳ್ತೀನಿ. ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವಿಷ್ಟು ಜನ ಇರ್ಲಕ್ಕಾಗಿ ಮುಂದೆ ನಾವು ಏನದಂದ್ರೆ MLC ಕೂಡ ನಾವು ಟ್ರೈ ಮಾಡ್ತಾವಿ. ಅದು ಒಂದು ನಮ್ದು ಈಗ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಅದೊಂದು ವಚನ ಇಡ್ತಾ ಇದೀವಿ. ನೋಡ್ರಿ ಏನಾಗ್ತದ ಏನಿಲ್ಲ ಅದು ಮುಂದೆ ಎಲ್ಲಾ ಪಕ್ಷದವರು ವಿಚಾರ ಮಾಡ್ತಾರ. ಅದಕ್ಕಾಗಿ ಈ ಒಂದು ಮಾಧ್ಯಮದ ಎಲ್ಲಾ ಸ್ನೇಹಿತರಲ್ಲಿ ಒಂದು ಇವೆಲ್ಲ ಕೇಸ್ ನಡೀತಾವ. ಮುಂದೊಂದು ಥೋಡೆ ದಿನದಾಗ ಅವ್ರು ಯಾರ ಪ್ರೆಷರ್ ಹಾಕ್ತಾರ, ಇವ್ರು ಯಾರ ಪ್ರೆಷರ್ ಹಾಕ್ತಾರ, ಅವನ ಮಗನಿಗೆ ಏನಾದ್ರು ಜೀವಂತ ಉಳಿಸ್ಕೊಂಬಂತ ವಿಚಾರ ಮಾಡ್ತಾರೆ ಸರ್. ಅದರಲ್ಲಿಂದ ನಮ್ಮ ಸಮಾಜಕ್ಕಾಗ್ಲಿ ಅಥವಾ ನಮ್ಮಲ್ಲಿ ಆದಂತ ಇವತ್ತು ಅಂಜಲಿ ಅವ್ರದ್ದು ಫ್ಯಾಮಿಲಿಗಾಗ್ಲಿ ಅವ್ರದ್ದು ಕುಟುಂಬಕ್ಕಾಗ್ಲಿ ಏನು ಅವ್ರಿಗೆ ಇದು ಹೇಳಿದಾಗ ಸಾಂತ್ವನ ಹೇಳಿದಂಗ ಆಗಲ್ಲ ಸರ್. ಅದು ಮಾಡ್ಬೇಕಾಗಿತ್ತು ಅಂದ್ರೆ ಯಾರ ರೂಪದಾಗ ಆಗ್ಯದದು ಅವನಿಗೆ ಏನಾರ ಪನಿಷ್ಮೆಂಟ್ ಹಿಂಗ ಆಗ್ಬೇಕು, ಅವನಿಗೆ ಲಾಸ್ಟ್ ಹಾಜಿ ಸಜಾ ಆಗ್ಬೇಕಂತ ಹೇಳಿ ನನ್ನೊಂದು ಕಳ್ಕಳಿ ನಂತಿದೆ ಸರ್. ಕಾನೂನ್ ಮ್ಯಾಗ ನಂಬಿಕೆ ಅದ, ಆದ್ರೂ ಏನಾದ್ರ ಆ ಕಾನೂನು ತರಬೇಕಾಗ್ಯದ, ಮಾಡ್ಬೇಕಾಗ್ಯದ. ಅದು ಮಾಡಿದ್ರೆ ಅದು ಕಾನೂನ ನಂಬಿಕೆ ಇರ್ತದೆ, ಇಲ್ಲದ್ರೆ ಕಾನೂನ ನಂಬಿಕೆ ಕಳ್ಕೊಂಡಾಗ್ತದೆ. ವಹಿಸ್ಬೇಕು ಸರ್, ಸಿಬಿಐ ವಹಿಸ್ಬೇಕು. ಹಾ ಸರ್, ಕೇಳ್ಕೊಂಬದ ಏನದಪ್ಪ ಅಂದ್ರೆ ಪ್ರತಿಯೊಂದು ಸಮಾಜ ಎಲ್ಲಾ ಸಮಾಜದ ಒಂದು ಲೀಡರ್ಗಳಾಗ್ಲಿ, ಆ ಒಂದು ಜನತೆಗಾಗ್ಲಿ, ಆ ಒಂದು ಜನರಿಗಾಗ್ಲಿ, ತಾಯಿ ತಂದೆರಿಗಾಗ್ಲಿ ಅವ್ರೆಲ್ಲರೂ ಒಂದು ಇದ್ರಾಗ ಅಗರ್ ಭಾಗವಹಿಸ್ರಂದ್ರ ಈ ಒಂದು ಪ್ರತಿಭಟನೆ ರ್ಯಾಲಿ ಎದ್ರ ಕಡೆಯಿಂದ ಆಗ್ಲತ್ತದ ಅಂಬದು ಈ ಒಂದು 4 ಸಮಾಜ ಮ್ಯಾಗಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ಎಷ್ಟು ಒಂದು ಸಮಾಜ ಇದಾವ ಆ ಸಮಾಜದವರೆಲ್ಲ ನಡ್ಗಬೇಕು ಅಂತ ಒಂದು ವ್ಯವಸ್ಥೆ ಏನದಂದ್ರೆ ಇವತ್ತು ನಾವು ನಾಳೆ 24ನೇ ತಾರೀಕು 74/5/2024 ನಾವು ಮಾಡ್ತಾ ಇದೀವಿ. ಅದು ಬಿಲ್ಕುಲ್ ಒಂದು ಬಹಳ ದೊಡ್ಡ ಪ್ರತಿಭಟನೆ ರ್ಯಾಲಿ ಇದೆ. ಆ ರ್ಯಾಲಿದಾಗ ಎಲ್ಲರೂ ಭಾಗವಹಿಸಬೇಕಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಿದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.